ಮೊದಲು ನಾವು ಚಿಕ್ಕವರಾಗಿದ್ದಾಗ ಕಷ್ಟಪಟ್ಟು ಓದಿ ಫಲಿತಾಂಶ ಪಡಿತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ ಶಿಕ್ಷಕರು ಕಷ್ಟಪಟ್ಟು ಫಲಿತಾಂಶ ಪಡೆಯೋದಾಗಿದೆ ಅಷ್ಟೇ. ಸೊ ಇಲ್ಲೂ ಅಷ್ಟೇನೆ, ಏನೋ ಮಾಡೋಕ್ಕಾಗಲ್ಲ. 100% ನಮಗೆ ಫಲಿತಾಂಶ ಬೇಕು. ನೀವು ಏನ್ ಮಾಡ್ತೀರೋ ಬಿಡ್ತೀರೋ, ಡೋ ಆರ್ ಡೈ, ಯು ವಿಲ್ ಗೆಟ್ 100% ಪ್ರೋಗ್ರೆಸ್. ಸೊ ಆ ರೀತಿ ಇದೆ. ಬೇರೆ ಯಾವುದೇ ವೃತ್ತಿಯಲ್ಲೂ ಕೂಡ ನಮಗೆ ಇಷ್ಟೊಂದು ತೃಪ್ತಿ ಸಿಗೋದಿಲ್ಲ. ನಿಜವಾಗ್ಲೂ ನಾನು ಇವಾಗ ನೆನ್ಸ್ಕೊಂತೀನಿ, ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಶಿಕ್ಷಕ ವೃತ್ತಿಗಳೇ ನಾನು ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ಗೆ ಈಗ ಅನ್ಸುತ್ತೆ. ಬಟ್ ನಾನು ಅವಾಗ ಪ್ರೊಫೆಷನಲ್ ಅನ್ನಲ್ಲ. ಬೆಳಿಗ್ಗೆ ಇದ್ರೆ ಯಾವ ಹೈಕೋರ್ಟ್ ಕೇಸ್ಗೆ ಹೋಗ್ಬೇಕೋ, ಲೋಕಾಯುಕ್ತ ಕೇಸ್ಗೆ ಹೋಗ್ಬೇಕೋ, ಇಲ್ಲ ಏನಿದೆ ಬರೀ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗಿರ್ತೀವಿ ನಾವು. ಅಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ತೃಪ್ತಿ ಇಲ್ಲದೆ ಇರತಕ್ಕಂತ ಜಾಬ್ ಇದು. ಈಗ ಪ್ರೆಸೆಂಟ್ ನಮ್ಗೆ ಆ ರೀತಿ ಇದೆ. ಶಿಕ್ಷಕಿಯವರು 2007ರಿಂದ 2012 ಕೂಡ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೆ. ಆ ಒಂದು ಅನುಭವದ ಪ್ರಕಾರ ನಾವು ಹೇಳೋದೇನೆಂದ್ರೆ, ಮೊದಲು ನಾವು ಚಿಕ್ಕವರಾಗಿದ್ದಾಗ ಕಷ್ಟಪಟ್ಟು ಓದಿ ಫಲಿತಾಂಶ ಪಡಿತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ ಶಿಕ್ಷಕರು ಕಷ್ಟಪಟ್ಟು ಫಲಿತಾಂಶ ಪಡೆಯೋದಾಗಿದೆ ಅಷ್ಟೇ. ಅದನ್ನೇ ನೋಡ್ತಾ ಇದ್ದೆ, ತುಂಬಾ ನೀವು ಎಫರ್ಟ್ ಹಾಕಿ ಅತ್ಯುನ್ನತವಾದ ಒಂದು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರ. 10 ಅಂಶದ ಕಾರ್ಯಕ್ರಮಗಳು. ನಾನು ಬಂದ್ಮೇಲೆ ಒಂದು 4-5 ಜನ ಮಾತಾಡಿದ್ರು. ಅವರು ಕೂಡ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದು ರಂಜಾನ್ ತಿಂಗಳು, ಮಕ್ಕಳು ಸುಸ್ತಾಗ್ಬಿಡ್ತಾರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೇಕು ಅಂತಾರೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ನಾವು 6 ಗಂಟೆವರೆಗೂ ಕೂಡ ಅವ್ರಿಗೆ ಟೀಚ್ ಮಾಡೋಕ್ಕೆ ರೆಡಿ ಇರ್ತೀವಿ. ಬಟ್ ಅವ್ರು 3 ಗಂಟೆಗೆ ನಾವು ಹೋಗ್ಬೇಕು ಅಂತಾರೆ. ನೋಡಿದ್ರೆ ಅದು ನಮ್ಮ ಕಷ್ಟಮು, ನಾವು ರಂಜಾನ್ ತಿಂಗಳಲ್ಲಿ ಉಪವಾಸ ಇರಲೇಬೇಕು ಅಂತ ಅವ್ರು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಅವರು ಹೇಳ್ಕೊಂಡು, ಇಷ್ಟು ಸಮಸ್ಯೆಗಳ ಮಧ್ಯದಲ್ಲೂ ಕೂಡ
ನಮ್ಮ ಒಂದು ಗುರಿ 100% ರೀಚ್ ಆಗಬೇಕು ಅನ್ನೋದು ಒಂದೇ. ಏನೇ ಸಮಸ್ಯೆಗಳಿರಲಿ, ನಮ್ಮ ಇಲಾಖೆನಲ್ಲೂ ಅಷ್ಟೇ ಸ್ಟಾಫ್ ಸಮಸ್ಯೆ ಇದೆ, ಬೇರೆ ಬೇರೆ ಸೌಲಭ್ಯಗಳ ಕೊರತೆ ಇರ್ತದೆ, ಆಗಾಗ ಸ್ಟ್ರೈಕ್ ನಡೀತಾ ಇರ್ತದೆ. ಇದೆಲ್ಲ ಆದ್ರೂ ಕೂಡ ನಮ್ಮ ಸಚಿವರು ಕೂಡ ಹೇಳೋದು ಒಂದೇ, 100% ಪ್ರೋಗ್ರೆಸ್ ಬೇಕು, ನೀವೇನು ಹೇಳೋಂಗಿಲ್ಲ ಅಂತಾರೆ. ಸೊ ಇಲ್ಲೂ ಅಷ್ಟೇನೆ, ಏನೋ ಮಾಡೋಕ್ಕಾಗಲ್ಲ, 100% ನಮಗೆ ಫಲಿತಾಂಶ ಬೇಕು. ನೀವು ಏನ್ ಮಾಡ್ತೀರೋ ಬಿಡ್ತೀರೋ, ಡೋ ಆರ್ ಡೈ, ವಿ ವಿಲ್ ಗೆಟ್ 100% ಪ್ರೋಗ್ರೆಸ್. ಸೊ ಆ ರೀತಿ ಇದೆ. ನಿಜವಾಗ್ಲೂ ಕೂಡ ತಾವು ನಿರ್ವಹಿಸ್ತಾ ಇರ್ತಕ್ಕಂಥ ವೃತ್ತಿ ನೋಬೆಲ್ ಪ್ರೊಫೆಷನ್ ಅಂತಾನೆ ಹೇಳ್ಬೋದು. ಬೇರೆ ಯಾವುದೇ ವೃತ್ತಿಯಲ್ಲೂ ಕೂಡ ನಮಗೆ ಇಷ್ಟೊಂದು ತೃಪ್ತಿ ಸಿಗೋದಿಲ್ಲ. ನಿಜವಾಗ್ಲೂ ನಾನು ಇವಾಗ ನೆನ್ಸ್ಕೊಂತೀನಿ, ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಶಿಕ್ಷಕ ವೃತ್ತಿಗಳಲ್ಲೇ ನಾನು ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ಗೆ ಈಗ ಅನ್ಸುತ್ತೆ. ಬಟ್ ನಾನು ಅವಾಗ ಇವಾಗ ಹೋಗಕ್ಕಾಗಲ್ಲ. ಸೊ ಅವಾಗ ನಮ್ಗೆ ಶಿಕ್ಷಕರ ವೃತ್ತಿ ಮಾಡ್ತಾ ಇರ್ಬೇಕಾದ್ರೆ ನೈಟ್ ಎಲ್ಲ ಓದ್ಕೊಂಡು ಏನೋ ನಮ್ಗೊಂದು ಗುರಿ ಅನ್ನೋದು ಇರುತ್ತಲ್ವಾ. ನನಗೆ ಮೊದಲಿಂದಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ಹವ್ಯಾಸ ಇತ್ತು. KSC ಅಂತಲ್ಲ, ಬೇರೆ ಬೇರೆ ಪರೀಕ್ಷೆಗಳನ್ನ ನಾವು ಶಾಲೆಯ ನಂತರ ಕೂತ್ಕೊಂಡು ಓದ್ಕೊಂಡು ನಾವು ಬರೀತಾ ಇದ್ದಿದ್ದು. ಸೊ ಆಗ ನನಗೆ ಹಂಗ ಅನಿಸ್ತಿತ್ತು. ಬಟ್ ಈಗ ತುಂಬಾ ಒಳ್ಳೆ ಜಾಬ್ ಅದು. ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಬಟ್ ಈ ಪ್ರೊಫೆಷನಲ್ ಹಂಗಲ್ಲ. ಬೆಳಿಗ್ಗೆ ಎದ್ರೆ ಯಾವ ಹೈಕೋರ್ಟ್ ಕೇಸ್ ಹೋಗ್ಬೇಕೋ, ಲೋಕಾಯುಕ್ತ ಕೇಸ್ ಹೋಗ್ಬೇಕೋ, ಇಲ್ಲ ಏನಿದೆ ಬರೀ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗಿರ್ತೀವಿ ನಾವು. ಅಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ತೃಪ್ತಿ ಇಲ್ಲದೆ ಇರ್ತಕ್ಕಂಥ ಜಾಬ್ ಇದು. ಈಗ ಪ್ರೆಸೆಂಟ್ ನಮ್ಗೆ ಆ ರೀತಿ ಇದೆ. ಸೊ ತಾವೆಲ್ಲರೂ ಕೂಡ ಒಂದು ನೋಬೆಲ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ. ತಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ. ತಮ್ಮ ಒಂದು ಸೇವೆ ನಿಸ್ವಾರ್ಥವಾಗಿರುತ್ತೆ, ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದಂಗೆ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರ್ಲಿ, ಅವರು ಒಳ್ಳೆ ಅಂಕಗಳನ್ನ ಗಳಿಸ್ಲಿ, ನಮ್ಮ ಶಾಲೆ ಉತ್ತಮವಾಗಿ, ನಮ್ಮ ಶಾಲೆಗೆ ಹೆಸರು ಬರಲಿ, ನಮ್ಮ ಶಾಸಕರಿಗೆ ಹೆಸರು ಬರಲಿ. ಈ ರೀತಿನೇ ಪಾಪ ತಾವೆಲ್ಲ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವೆಲ್ಲರೂ ಶ್ರಮ ಪಡ್ತಾ ಇರ್ತೀರಾ. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ, ನಮ್ಮ ಶಾಸಕರಿಗೆ ವಿಶೇಷವಾದಂತ ಕಾಳಜಿ ಇದ್ದು ಇವತ್ತು ನಿಮ್ಮನ್ನೇ ಪ್ರತ್ಯೇಕವಾಗಿ ಸಭೆ ಕರೆದಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.